ನಮಸ್ಕಾರ. ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘದ ಮಾರ್ಚ್ 9ನೇ ತಾರೀಕು ರಾಜ್ಯ ಸಂಘದ ವತಿಯಿಂದ ದತ್ತಿ ಪ್ರಶಸ್ತಿ ಕಾರ್ಯಕ್ರಮ ಮತ್ತು ಸಾಮಾನ್ಯ ಸಭೆ ಮತ್ತು ರಾಜ್ಯ ಕಾರ್ಯಕಾರಿಣಿ ಸಭೆ 3 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇದನ್ನು ಕೊಟ್ಟಿದ್ದಾರೆ. ಎಲ್ಲ ಕೊಪ್ಪಳ ಜಿಲ್ಲೆಯ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೀನಿ. ಕನಿಷ್ಠ 800ರಿಂದ 1000 ಜನ ಸಂಘದ ಸರ್ವ ಸದಸ್ಯರು ಬರ್ತಾ ಇದ್ದಾರೆ. ಕನಿಷ್ಠ ಒಂದು 65 ಜನ ಪ್ರಶಸ್ತಿ ತಗೊಂಡವರು ಸಹಿತ ಬರ್ತಾ ಇದ್ದಾರೆ. ಒಟ್ಟಾರೆ 1000 ಜನ ನಮ್ಮ ಕೊಪ್ಪಳ ಜಿಲ್ಲೆಗೆ ಪಾನಗಂಟಿ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೃಷಿದೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ಶಿವರಾಜ್ ತಂಗಡಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮತ್ತು ರಾಜ್ಯ ಸಂಘದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತು ಜಿಲ್ಲೆಯ ಎಲ್ಲ ಸರ್ವ ಸದಸ್ಯರು ಪದಾಧಿಕಾರಿಗಳ ಜೊತೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘದ ವತಿಯಿಂದ ದತ್ತಿ ಪ್ರಶಸ್ತಿ ಪ್ರದಾನ ರಾಜ್ಯ ಮಟ್ಟದ ಸಮಾರಂಭ ಕೊಪ್ಪಳಕ್ಕೆ ಈ ಬಾರಿ ರಾಜ್ಯ ಸಮಿತಿ ನಿರ್ಣಯದಂತೆ ಕೊಪ್ಪಳಕ್ಕೆ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ 32 ಜಿಲ್ಲೆಗಳಿಂದ ಸಂಘದ ಪ್ರತಿನಿಧಿಗಳು ಮತ್ತು ಸಾಮಾನ್ಯ ಸದಸ್ಯರು ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಈ ಪ್ರಥಮ ಬಾರಿಗೆ ಕೊಪ್ಪಳಕ್ಕೆ ಬಂದಿರೋದ್ರಿಂದ ವಿಶಿಷ್ಟ ರೀತಿಯಾಗಿ ಆಚರಣೆ ಮಾಡಬೇಕು. ಗೋವಿಮಠ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ಕಾರ್ಮಿಕ ಪತ್ರಿಕೆಗಳ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘದ 39ನೇ ಸಮ್ಮೇಳನ ಏನು ಈಗ ನಡೀತಾ ಇದೆ, ಅದೇ ರೀತಿ ಸಮ್ಮೇಳನ ಈಗ ದತ್ತಿ ಪ್ರಶಸ್ತಿ ಸಮಾರಂಭವು ಈ 4ನೇ ವರ್ಷದಲ್ಲಿ ಮತ್ತು ಮೊದಲನೇದು ಶಿವಮೊಗ್ಗದಲ್ಲಿ, 2ನೇದ್ದು ಮೈಸೂರಿನಲ್ಲಿ, 3ನೇದ್ದು ಚಿತ್ರದುರ್ಗದಲ್ಲಿ, ಈಗ 4ನೇದ್ದು ಕೊಪ್ಪಳದಲ್ಲಿ ಈ ದತ್ತಿ ಪ್ರಶಸ್ತಿಗೆ ರಾಜ್ಯ ಮಟ್ಟದ ದತ್ತಿ ಪ್ರಶಸ್ತಿ ಕಾರ್ಯಕ್ರಮ ಜರುಗುತ್ತೆ. ಆ ಕಾರ್ಯಕ್ರಮದಲ್ಲಿ ಸುಮಾರು ರಾಜ್ಯದ ಮೂಲೆಯಿಂದ 29 ರಾಜ್ಯ ಪ್ರಶಸ್ತಿ ವಿಜೇತ ದತ್ತಿ ಪ್ರಶಸ್ತಿ ವಿಜೇತರು KW ದತ್ತಿ ಪ್ರಶಸ್ತಿ ವಿಜೇತರು ಪ್ರಶಸ್ತಿ ವಿತರಣೆ ಮಾಡಲಾಗುತ್ತದೆ. ಈ ಸಮಾರಂಭದಲ್ಲಿ ನಮ್ಮ ಗವಿಮಠ ಗವಿ ಶ್ರೀಗಳು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಜಿಲ್ಲೆಯ MLA MP ಗಳು ಮತ್ತು ನಮ್ಮ ಸಂಘದ ರಾಜ್ಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸದಸ್ಯರುಗಳು, ಸರ್ವ ಸದಸ್ಯರುಗಳು ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರಿಗೂ ವಿನಂತಿಸಿ ಬರಬೇಕು. ಹೆಚ್ಚಿನ ರೀತಿಯಿಂದ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಅಲ್ಲಿ ಇದ್ಕೊಂಡು ಊಟದ ವ್ಯವಸ್ಥೆ, ಉಪಹಾರ, ತಿಂಡಿ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಕೈಲಿ ಮಾಡ್ಲಿಕ್ಕಾಗಲ್ಲ. ನೀವೆಲ್ಲರೂ ಸೇರಿ ಮಾತ್ರ ಮಾಡಿದ್ರೆ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಮತ್ತು ನಾನು ಸಂಘಕ್ಕೆ ಏನು ಕೊಟ್ಟಿರ್ತೀನಿ ಅನ್ನೋದಕ್ಕಿಂತ ಸಂಘಕ್ಕೆ ನಾನು ಏನು ಕೊಟ್ಟೆ ಅನ್ನೋದು ಭಾಳ ಇಂಪಾರ್ಟೆಂಟು. ಸಂಘ DVG ಗುಂಡಪ್ಪ ಕಟ್ಟಿದ ಸಂಘಟನೆ ಇದೆ. ಈ ಸಂಘಟನೆಯಲ್ಲಿ ನಾವೆಲ್ಲರೂ ಇದೀವಿ ಅನ್ನೋ ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕಾರ ಕೊಡಬೇಕಂದ್ರೆ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. 4 ಮಾತು ಮುಗಿಸ್ತೇನೆ. ಅಲ್ಲಿ ಅವರೇ ನಮಗೆ ಸರ್ಪ್ರೈಸ್ ಮಾಡಿ ಅನೌನ್ಸ್ ಮಾಡಿದ್ರು. ಅಜ್ಜನ ಮಾತು ಕೇಳಿ ಅವ್ರು ಹ್ಞೂ ಅಂದ ತಕ್ಷಣ ಇಲ್ಲಿ ಬಹಳಷ್ಟು ಜನ ಬರೋರು ಕಾರ್ಯಕ್ರಮಕ್ಕಿಂತ ನಿಮ್ಮ ಆಶೀರ್ವಾದ ತಗೊಳಕ್ ಬಹಳ ಜನ ಬರಕತ್ತಾರ ಸರ್ ಅಂದ್ಬಿಟ್ರು. ನಾವು ಹಿಂಗೆ ಅಲ್ಲಿ ಖುಷಿ ಅಲ್ರಿ, ಮತ್ತೆ ಅದು ನೋಡಕ್ ಬರ್ತಾರಲ್ಲ, ನಮ್ದು ಖುಷಿ ಅಲ್ಲ. ಏನಿಲ್ಲ, ನಮ್ಮ ಜಿಲ್ಲಾಧ್ಯಕ್ಷ ಕ್ಷೇತ್ರದಲ್ಲೆಲ್ಲ ಯಾವುದೇ ಕೊರತೆ ಇಲ್ಲ. ನೀ ಸ್ವಲ್ಪ ನಿಂತು ಓಡಾಡ್ಬಿಟ್ರೆ ಅದೇ ತಾಲೂಕು ವಾರ ಏನ ಬಂದ್ರೆ ನೀವು ಮೊನ್ನೆ ಮೀಟಿಂಗ್ನಾಗ ಹೇಳಿದ್ರಲ್ಲ, ಆ ಕೆಲಸ ಹಂಚಿಕೆ ಮಾಡಿಬಿಡ್ರಿ. ನಾವು ಅಲ್ಲಿ ಬಂದಾಗ ಸರ್ ಪಲ್ಯದಿಗೆ ಊಟ ಇರಾಕ ಅವಕಾಶ ಸಿಕ್ಕಿದೆ ಇಲ್ಲ, ಅದು ಮುಖ್ಯ. ಅದು ನೋಡಲ್ಲ ನಾವು. ಪಲ್ಯದಿಂದ ಬೇರೆ ಆಗಿದೆಯಲ್ಲ ದಶ ನೋಡೋಣ. ಅದು ಮೇಲೆ ನೂತನವಾಗಿ ಅಧ್ಯಕ್ಷರಂತ ಜಿಲ್ಲೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಂತಹ ಹಳ್ಳಿಕೇರಿ ಅವರನ್ನ ಮತ್ತು ಇತ್ತೀಚೆಗಷ್ಟೇ ಪ್ರಶಸ್ತಿಯನ್ನು ಗೌರವಾನ್ವಿತ ಪ್ರಶಸ್ತಿಯನ್ನು ಪಡೆದಂಥ ಹರೀಶ್ ಸರ್ ಅವರನ್ನು ನಮ್ಮ ತಾಲೂಕಾ ಪತ್ರಕರ್ತರ ಸಂಘದ ಪರವಾಗಿ ಗೌರವಯುತವಾಗಿ ಸನ್ಮಾನಿಸಿ ಅವರಿಗೆ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸನ್ಮಾನಕ್ಕೆ ನಾವೆಲ್ಲರೂ ಹಣಿ ಆಗಬೇಕಂತೇಳಿ ಅವರಿಗೆ ವಿನಂತಿ.
ತಾಲೂಕು ಅಧ್ಯಕ್ಷರು